ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ ಮಂಗಳವಾರದ ದಿನ. ನಾವು ಮಂಗಳವಾರ ಸುಮಾರು 12:30 1 ಗಂಟೆ ಆಗಿತ್ತು ಬಿಟ್ಟಾಗ. ಯಾಕೆಂದರೆ ಬೆಳಗ್ಗೆ ಅದು ನಾನು ಲಿಕ್ವಿಡ್ ಕಲಸಿದ್ದಲ್ಲ ಗಿಡಗಳಿಗೆ ಕೊಟ್ಬಿಟ್ಟು ಇನ್ನೂ 5 ದಿನ ಇರಲ್ವಲ್ಲ, ಅದರಿಂದ ಕೊಟ್ಬಿಟ್ಟು ಹೋಗಿದ್ದಾಯಿತು. ಅವತ್ತು ಹೋಗೋಷ್ಟೊತ್ತಿಗೆ ಸುಮಾರು 2:30 ಆಗಿತ್ತು. ನಾವು ಮೈಸೂರು ಸೇರೋಷ್ಟೊತ್ತಿಗೆ. ಇವಾಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ದಾರಿ ಉದ್ದಕ್ಕೂ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ನಾನು ಕ್ಯಾಮ್ರಾದಲ್ಲಿ ಸೆರೆ ಹಿಡ್ದಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೈಸೂರು ಇರೋರಿಗೆ ಗೊತ್ತಿರುತ್ತೆ ಯಾವ್ಯಾವು ಅಂತ. ನಾನು ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ತುಂಬ ದಿನ ನಮ್ಮ ಮನೆಯವರು ಇದ್ದಾಗ ಹೋಗಿದ್ದು ನಾವು. ಮೈಸೂರು ಹತ್ರನೇ ಅಲ್ಲೆಲ್ಲ ಹೋಗಿದ್ದೀನಿ. ಇವಾಗ ನಾವು ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗಿ ಅವತ್ತು ಎಲ್ಲೂ ಹೋಗಲಿಲ್ಲ. ಮನೆಯಲ್ಲೇ ರೆಸ್ಟ್ ತೊಗೊಂಡು, ಊಟ ಮಾಡಿ ರೆಸ್ಟ್ ತೊಗೊಂಡು ಅದಾದಮೇಲೆ ನಾವು ನಾಳೆ ಏನೇನು ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡಿ, ಹೋಗ್ತಾ ಇನ್ನೂ ದಾರಿಲೇ ಇದು ಮೈಸೂರಲ್ಲಿ ಮಾತ್ರ ರೋಡ್ಗಳು ತುಂಬ ವಿಶಾಲವಾಗಿದೆ. ಆಮೇಲೆ ತುಂಬ ಟ್ರಾಫಿಕ್ ಇರಲ್ಲ ಇಲ್ಲಿ. ಅದೊಂದು ಖುಷಿಯಾಗುತ್ತೆ. ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಇಲ್ಲ, ಪೊಲ್ಯೂಷನ್ ಇರಲ್ಲ, ಟ್ರಾಫಿಕ್ ಜಾಸ್ತಿ ಇಲ್ಲ ಅಂದರೆ. ಆಮೇಲೆ ಇದೊಂದು ದೇವಸ್ಥಾನ. ಈ ದೇವಸ್ಥಾನದ ಮುಂದೆಯಿಂದ ಹೋಗ್ತಾಯಿದ್ವಿ ಮನೆಗೆ. ಅಡ್ರೆಸ್ ಹೇಳಿ ಆಟೋದು ಬಸ್ ಹಿಡಿದ ತಕ್ಷಣ ಆಟೋದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಕ್ಯೂವಲ್ಲಿ ನಿಂತು ಟಿಕೆಟ್ ತೊಗೊಂಬಿಟ್ಟು ಏರಿಯಾಗೆ ಬಂದುಬಿಟ್ರೆ ಆಯಿತು. ಇದು ನೋಡಿ, ಬುಧವಾರ ಅಡುಗೆ ಮಾಡಿಟ್ಟು ಟಿಫನ್ ಮಾಡಿ ಬಂದಿದ್ದೀವಿ ಪರ್ಚೇಸ್ ಮಾಡೋಕ್ಕೆ, ಶಾಪಿಂಗ್, ಪೂಜೆಗೆ ಏನೇನು ಬೇಕು ಅಂತ. ಎಂ ಕೃಷ್ಣಪ್ಪ ಆ್ಯಂಡ್ ಸನ್ಸ್ ಅಂತೇಳಿ ಇಲ್ಲಿ ಗಂಗೆ ಅಂಗಡಿ. ಅವ್ರ ಹತ್ರ ಯಾವುದೋ ಅಡ್ರೆಸ್, ಹಿತ್ತಾಳೆ ಅಂಗಡಿ ಎಲ್ಲಿ ಬರುತ್ತೆ ಅಂತ ಅಡ್ರೆಸ್ ಕೇಳೋಕ್ಕೆ ಹೋಗ್ಬಿಟ್ಟು ಕೊನೆಗೆ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡಿದ್ದಾಯಿತು. ಅವ್ರು ತುಂಬ ಚೆನ್ನಾಗಿ ಮಾತಾಡಿಸಿ ಯಾವ್ದ್ಯಾವ್ದು ಇಲ್ಲ ಅಂತೆಲ್ಲ ನೆನಪು ಮಾಡಿ ಕೊಟ್ಟರು ನಮಗೆ. ಅಲ್ಲಿ ನಾವು ಇದು ಪಂಚವಸ್ತ್ರ ಅಂತೀವಲ್ಲ, ಕೆಂಪಗಿರುತ್ತಲ್ಲ ದೇವ್ರಿಗೆ ಒರ್ಸೋಕ್ಕೆ ಮಾಡೋಕ್ಕೆ, ಅವನ್ನು ತೊಗೊಂಡ್ವಿ. ಅಡಿಕೆ, ಊದುಬತ್ತಿ, ಆಮೇಲೆ ಇನ್ನು ಸಾಂಬ್ರಾಣಿ ಬತ್ತಿ, ಆಮೇಲೆ ಬತ್ತಿಗೆ ಹಾಕ್ತಾರಲ್ಲ ಲಡಿ, ಅದು ಪ್ರತಿಯೊಂದು ಪೂಜೆಗೆ ಏನೇನು ಬೇಕು ಸುಣ್ಣ ಮೊದಲುಗೊಂಡು ನಾವೆಲ್ಲ ಇವ್ರ ಹತ್ರ ತೊಗೊಂಡ್ವಿ. ಅವರು ಬೆಂಗಳೂರಲ್ಲಿ ಬರ್ತಾ ಇರ್ತಾರಂತೆ, ಅವ್ರ ಕಡೆಯವ್ರು ಯಾರೋ ಇದ್ದಾರೆ ಅಂಥೇಳಿ ಎಲ್ಲ ಮಾತಾಡಿಸ್ತಾಯಿದ್ರು. ನೀವು ಯಾವ ಏರಿಯಾದಾಗಿರೋದು ಅಂತೆಲ್ಲ ಕೇಳಿ ಮಾತಾಡಿಸ್ತಿದ್ರು. ಹಂಗೆ ನಾನು ಅವರು ಸಾಮಾನು ಕಟ್ತಾ ಇರ್ಬೇಕಾದ್ರೆ ಈ ಥರ ಕ್ಯಾಮ್ರಾ ತಿರುಗಿಸ್ದೆ. ಇಲ್ಲಿ ಪಕ್ಕದಲ್ಲೇ ವಿಳೆದೆಲೆ ಇತ್ತು. ಯಾಕೆಂದರೆ ನಾನು ಅವ್ರು ಕಟ್ಟೋವಾಗ ನಾನು ಈ ಕಡೆ ಆ ಕಡೆ ಯಾವ ಅಂಗಡಿ ಇದ್ದಾವೆ ಅಂತ ನೋಡ್ಕೊಂಬಿಟ್ರೆ ನಮಗೆ ಹೋಗೋಕ್ಕೆ ಈಜಿ ಆಗುತ್ತಲ್ಲ ಅಂತ ನೋಡ್ತಿದ್ದೆ. ವಿಳೆದೆಲೆನೂ ಅಲ್ಲೇ ಸಿಕ್ತು, ತೊಗೊಂಡ್ವಿ. ಆಮೇಲೆ ಇಲ್ಲಿಂದ ಹೂವಿನ ಮಾರ್ಕೆಟ್ ಎಲ್ಲ, ಇದು ಬೆಂಗಳೂರಲ್ಲಿ ಮಾರ್ಕೆಟ್ ನಾನು ನಮ್ಮ ಮನೆಯವರು ನನ್ನ ಮಗಳು ಇದ್ದಾಗ ಹೋಗಿದ್ದೀನಿ. ಆದರೆ ತುಂಬ ದಿನವೇ 2-3 ವರ್ಷ ಆಯಿತು ಮಾರ್ಕೆಟ್ ಒಳಗೆಲ್ಲ ಹೋಗಿದೆ ನಾನು. ನೋಡಿ, ಮಾರ್ಕೆಟ್ ಒಳಗೆ ಹೂವು ಇದು ಗುಲಾಬಿ ಹೂವು ನಾವು ಪೂಜೆಗೆಲ್ಲ ಇಡೋಕ್ಕೆ ಮಾರಕ್ಕೆ ಬರ್ತಾರಲ್ವ ಅವು. ಇಲ್ಲಿ ಎಷ್ಟು ಲಾಟ್ ಹಾಕಿದ್ದಾರೆ. ಅದರಲ್ಲಿ 3-4 ಕಲರ್ ಇದೆ ನೋಡಿ. ಯೆಲ್ಲೋ ಕಲರು, ಲೈಟು ಡಬಲ್ ಕಲರ್ ಒಂದು, ಪಿಂಕ್ ಒಂದು, ಡಾರ್ಕ್ ರೆಡ್ ಒಂದು ಎಲ್ಲ ಇತ್ತು. ಚೆಂಡು ಹೂವು, ಸೇವಂತಿಗೆ. ಚೆಂಡು ಹೂವು ಸೈಜ್ ಇವಾಗ ಕಮ್ಮಿ ಇದೆ, ಯಾಕೆಂದರೆ ಇವಾಗ ಸೀಸನ್ ಅಲ್ಲ ಚೆಂಡು ಹೂವಿಂದು. ಸೇವಂತಿಗೆ ಅಂತೂ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಕಲರ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಚೆಂಡು ಹೂವು ಇದೇ ಕಲರ್ ಇದ್ದಿದ್ದು, ಎಲ್ಲೋ ಇರಲಿಲ್ಲ. ಎಲ್ಲೋ ಇದೆ, ಎಲ್ಲೋನೂ ಇದೆ, ಪಕ್ಕ ಇಟ್ಟಿದ್ರು ಅವರು. ಎಲ್ಲೋ, ಆಮೇಲೆ ಅದು ಇನ್ನೊಂದು ಅದರಲ್ಲಿ ಬೇರೆ ಥರ ಬರುತ್ತೆ, ಅದು ಇರಲಿಲ್ಲ. ಆಮೇಲೆ ಇವು ಕನಕಾಂಬ್ರ ಹೂವು ನೋಡಿ, ಅವ್ರನ್ನೂ ಅಷ್ಟೇ ರಾಶಿ ಹಾಕಿದ್ರು. ಇಲ್ಲೆಲ್ಲ 1 kg ಮೇಲೇ ತೊಗೋಬೇಕು, ಕಮ್ಮಿ ಕೊಡಲ್ಲ ಹೋಲ್ಸೇಲ್ ಅಂಗಡಿಗಳು. ಆಮೇಲೆ ಇಲ್ಲಿ ಗುಲಾಬಿ ಇನ್ನೊಂದು ಅಂಗಡಿ ಇದು, ಅಲ್ಲೂ ಎಲ್ಲೋ, ಆಮೇಲೆ ಗುಲಾಬಿ ಹೂವು, ಆಮೇಲೆ ಇದು ಚೆಂಡು ಹೂವು. ಇದರಲ್ಲಿ ಇನ್ನೂ ಚಿಕ್ಕದಿದೆ ಚೆಂಡು ಹೂವು ಇವ್ರ ಹತ್ರ. ನೋಡಿ ನಮಗೆ ಎಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ತೊಗೋಬೋದು. ಆಮೇಲೆ ಈ ಸೇವಂತಿಗೆ ನೋಡಿ, 3 ಕಲರ್ ಇದೆ. ಇದರಲ್ಲಿ ರೆಡ್ ಇದೆ, ಲೈಟ್ ಇದು ಆರೆಂಜ್ ಇದೆ, ಎಲ್ಲೋ ಇದೆ, ಎಲ್ಲ 3 ಕಲರ್ ಮಿಕ್ಸ್. ಇದು ತುಂಬ ಇಷ್ಟ ಆಯ್ತು ನನಗೆ ಸೇವಂತಿಗೆ. ಅಂದರೆ ಬಿಡು ಹೂವು ಜಾಸ್ತಿ ತೊಗೊಂಡ್ವಿ ನಾವೆಲ್ಲ ಮಿಕ್ಸ್ ಮಾಡಿ. ಆಮೇಲೆ ಇದು ಹಾರಗಳು, ಸುಗಂಧರಾಜುವಿನ ಹಾರ ತೊಗೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು ಹಾರ ಕೂಡ. ಅಲ್ಲಿ ನಾವು ಆರ್ಗಿತ್ತಿ ಬ್ಯಾಗ್ ಹಾಕ್ಕೊಂತ ಇದ್ಲು, ನಾನು ವಿಡಿಯೋ ಮಾಡ್ಕೊತಿದ್ದೆ. ಅವ್ರು ತೊಗೊಳ್ತಾ ಇದ್ದರೆ ನಾನು ಹಂಗೆ ಮಾಡ್ಕೊತ ಇದ್ದೆ. ಹೂವಿನ ಗಮ್ಮಂತೂ ಸುವಾಸನೆ ಬರ್ತಾಯಿದ್ವು. ಸುಗಂಧರಾಜ ಹೂವು ಇದ್ದರೆ ಕೇಳಬೇಕಾ ಸುವಾಸನೆ. ಆ ಥರ ಹಾರಗಳು ಕಟ್ಟಿ ಇಟ್ಟಿದ್ರು. ಆಮೇಲೆ ಇದೊಂದು ಗುಲಾಬಿ ಹೂವಿನ ಹಾರ, ಪನ್ನೀರ್ ಪತ್ರೆ ಗುಲಾಬಿ ಹೂವು ಹಾಕ್ಬಿಟ್ಟು ಕಟ್ಟಿದ್ದಾರೆ ನೋಡಿ, ಎಷ್ಟು ದಪ್ಪ. ಯಾರೋ ಹೇಳಿ ಮಾಡಿಸಿರ್ಬೇಕಿದು, ಅದಕ್ಕೆ ತಂದಲ್ಲ ಇಡ್ತಾಯಿದ್ರು. ಅದನ್ನು ಹಂಗೆ ನಾನು ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿದೆ ಇದು, ತುಂಬ ದಪ್ಪ. ಆಮೇಲೆ ಹಣ್ಣುಗಳು ತೊಗೊಂಡ್ವಿ.
5 ಥರ ಹಣ್ಣು ಬೇಕಲ್ವ ಪೂಜೆಗೆ, ಅದಕ್ಕೆ 5 ಥರ ಹಣ್ಣು ತೊಗೊಂಡ್ವಿ. ಇಲ್ಲಿ ಸ್ವಲ್ಪ ಗುಡ್ಡೆ ಥರನೂ ಕೊಡ್ತಾರೆ, ಕೆ ಜಿ ಲೆಕ್ಕದಾಗೂ ಕೊಟ್ಟರು. ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿ ಹಣ್ಣು ಇದು ತೊಗೊಳ್ಳಿ ಅದು ತೊಗೊಳ್ಳಿ, ಆಮೇಲೆ ತಿನ್ನೋಕೆ ಒಂಚೂರು ಶಾಂಪಲ್ ಕೊಡ್ತಾರೆ, ಚೆನ್ನಾಗಿದೆಯೋ ಇಲ್ವೋ ಅಂತ ನಮಗೆ ಡೌಟ್ ಇರುತ್ತಲ್ಲ, ಅದು ಅದರಿಂದ ಕೊಡ್ತಾರೆ. ಆಮೇಲೆ ನಿಂಬೆಹಣ್ಣು ಅಂತೂ ತುಂಬ ಕಮ್ಮಿ ಇಲ್ಲಿ. ಬೆಂಗಳೂರಲ್ಲಿ ಎಷ್ಟು ರೇಟು ನಿಂಬೆಹಣ್ಣು ಇವಾಗ, ಇಲ್ಲಿ ಮಾತ್ರ ಸ್ವಲ್ಪ ಕಮ್ಮಿನೇ ಇತ್ತು. ನಾವು ಮನೇಲಿ ನಿಂಬೆಹಣ್ಣಿತ್ತು, ನಾವೆಲ್ಲ ಮನೇಲಿ ಏನೇನಿದೆಯೋ ಎಲ್ಲ ಚೆಕ್ ಮಾಡ್ಕೊಂಡೇ ಬಂದಿದ್ವಿ, ಸುಮ್ಮನೆ ಎಲ್ಲನೂ ತೊಗೊಂಡೋಗಿ ವೇಸ್ಟ್ ಮಾಡೋದು ಬೇಡ ಅಂತ. ಅದರಿಂದ ನಿಂಬೆಹಣ್ಣು ತೊಗೊಳ್ಳಿಲ್ಲ ನಾವು. ಹಣ್ಣುಗಳು ಮಾತ್ರ 5 ಥರ ಹಣ್ಣು ತೊಗೊಂಡು ಇಲ್ಲಿ ಸ್ಟೀಲ್ ಅಂಗಡಿಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಚಮಚ, ಅವ್ರ ಮನೇಲಿ ಏನಿಲ್ಲ ಅಡುಗೆಗೆ ನಾಳೆ ಅಂತ ಎಲ್ಲ ನೋಡ್ಕೊಂಡಿದ್ವಿ, ನಾನು ನಮ್ಮ ವಾರ್ಗಿತ್ತಿ ಅವನ್ನ ತೊಗೊಳಕ್ಕೆ ಬಂದಿದ್ವಿ ಇಲ್ಲಿ. ಆಮೇಲೆ ಪಾತ್ರೆ ಹಾಕೋ ಸ್ಟ್ಯಾಂಡು ತೊಳೆದ್ಬಿಟ್ಟು ಹಾಕ್ತಾರಲ್ಲ ಆ ಥರ ಒಂದು ಸ್ಟ್ಯಾಂಡು, ಆಮೇಲೆ ಸ್ವಲ್ಪ ಸ್ಪೂನ್ಗಳು ಏನೇನು ಬೇಕಾಗಿತ್ತೋ ತೊಗೊಂಡು, ಆಮೇಲೆ ಇನ್ನೊಂದು ಹಿತ್ತಾಳೆ ಸಾಮಾನು, ಅಲ್ಲಿ ಸ್ವಲ್ಪ ಬಿಂದಿಗೆ ತೊಗೋಬೇಕಾಗಿತ್ತು. ಆಮೇಲೆ ನಾವು ಆರ್ಗಿತ್ತಿ ಗಂಟೆ ತೊಗೋಬೇಕು ಅಂತೇಳಿದರು. ಅವರು ಎಲ್ಲ ಸೇರಿಬಿಟ್ಟು ನಾವು ಅಲ್ಲಿಗೆ ಬಂದ್ವಿ. ಇಲ್ಲಂತೂ ನೋಡೋಕೆ ತುಂಬ ಚೆನ್ನಾಗಿತ್ತು, ದೇವ್ರ ಪ್ರತಿಮೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಆಮೇಲೆ ಶಾವಿಗೆ ಹೊರಳು ಕೂಡ ಇತ್ತು ಅಲ್ಲಿ ಹಿತ್ತಾಳೆದು. ಆಮೇಲೆ ಚೊಂಬು ನೋಡಿ, ಇದು ಹಿತ್ತಾಳೆದು ಇತ್ತು, ಆಮೇಲೆ ತಾಮ್ರದ್ದು ಇತ್ತು. ದೀಪಗಳಂತೂ ಪ್ರತಿಯೊಂದು ಸೈಜು ಇದ್ದವು. ಆಮೇಲೆ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದ್ದವು ನೋಡಿ. ಈ ದೀಪ ಎಷ್ಟು ಚೆನ್ನಾಗಿದೆ. ಆಮೇಲೆ ಇವೊಂದು ದೀಪ, ಇವು ಸ್ವಲ್ಪ ಕ್ಲೀನಿಂಗ್ ಈಜಿ, ಜಾಸ್ತಿ ಡಿಸೈನ್ ಇದ್ದಷ್ಟು ಕ್ಲೀನ್ ಮಾಡೋಕ್ಕೆ ಕಷ್ಟ. ಅವು ಯಾರ್ಯಾರಿಗೆ ಏನು ಇಷ್ಟ ಬರುತ್ತೋ ಅದು ತೊಗೋಬೋದು. ಒಟ್ಟು ಎಲ್ಲ ಇಟ್ಟಿದ್ರಲ್ವ, ಅವು ನನಗೆ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಇವೆಲ್ಲ ಬೆಂಗಳೂರು ಮಾರ್ಕೆಟ್ಗೆ ನಾನು ಅಂಗಡಿ ಇದ್ದಾಗ ಈ ಥರ ವಾಜ್ಗಳು, ಹಿತ್ತಾಳೆ ವಾಜ್ಗಳು ತರಕ್ಕೆ ಹೋಗ್ತಿದ್ದೆ, ಅವಾಗ ನೋಡ್ತಾ ಇದ್ದೆ ನಾನು. ಇವಾಗ ಎಷ್ಟೋ ದಿನದ ಮೇಲೆ ಮತ್ತೆ ನೋಡ್ತಾ ಇದ್ದೀನಿ. ಕಳಸದ ಥರ ಚೊಂಬಿದೆ ಒಂದು, ಅದು ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ರೇಟ್, ಇವಾಗೆಲ್ಲ ರೇಟ್ ಆಗಿದೆ ಅಂತ ಹೇಳ್ತಾಯಿದ್ರು ಅವರು. ಗಂಟೆಗಳಲ್ಲೂ ಎಷ್ಟೊಂದು ಥರ ಇದ್ದವು, ಮೇಲೆ ಆಂಜನೇಯ ಇರೋದು, ಆಮೇಲೆ ಬಸವಣ್ಣ ಇರೋದು ಎಲ್ಲ ಇರ್ತಾವಲ್ಲ ನೋಡಿ. ತಾಮ್ರದ ಬಿಂದಿಗೆ ಕೆಳಗಡೆ ಇದ್ದಾವಲ್ಲ, ಆ ಥರದ್ರಲ್ಲಿ ನಾವು ತಗೊಂಡಿದ್ದು. ಆಮೇಲೆ ದೀಪದ ಕಂಬ ದೊಡ್ಡ ದೊಡ್ಡವು, ಅವನ್ನೂ ತುಂಬ ಚೆನ್ನಾಗಿದ್ದವು ನೋಡೋಕ್ಕೆ. ನಮ್ಮ ವಾರ್ಗಿತ್ತಿ ನೆಕ್ಸ್ಟ್ ಅವ್ರ ಮನೇಲಿ ಚಿಕ್ಕವಿದಾವಂತೆ, ನೆಕ್ಸ್ಟ್ ತರ್ತೀನಿ ಅಂತ ಅವರು ಹೇಳ್ತಿದ್ರು. ಇವು ದೇವ್ರ ಪ್ರಭಾವಳಿಗಳು. ಆಮೇಲೆ ಇಲ್ಲಿ ಕಾಮಧೇನು, ಇದಂತೂ ತುಂಬ ಇಷ್ಟ ಆಯಿತು. 7,000 ಏನೋ ಹೇಳಿದ್ರು, ಕೇಳಿದೆ ನಾನು. ತುಂಬ ಭಾರ ಇತ್ತು, ಒಂದು ಕೈಲಿ ಎತ್ತಕ್ಕೆ ಆಗಲ್ಲ ಆ ಥರ ಇತ್ತು. ಇಲ್ಲಿ ರಾಘವೇಂದ್ರ ಸ್ವಾಮಿ, ಕೃಷ್ಣ ಎಲ್ಲ ಇದ್ವು. ಎಲ್ಲ ಹಂಗೆ ನಾನು ವಿಡಿಯೋ ಮಾಡ್ಕೊಂಡೆ. ಒಂದೊಂದಕ್ಕೆ ಕವರ್ ಹಾಕಿದ್ರು, ಒಂದೊಂದಕ್ಕಿಲ್ಲ. ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಜಾಸ್ತಿ ಲಾಗು ನಾನು ಶಾಪಿಂಗ್ ವಿಡಿಯೋ ಮಾಡಲ್ಲ, ಎಲ್ಲಾದರೂ ಹೋದಾಗ ಅಪರೂಪ ನಾನು ಮಾಡೋದು. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನೋಡ್ತೀರಾ, ಲೈಕು ಕೊಡಲ್ಲ, ಸಪೋರ್ಟು ಮಾಡಲ್ಲ. ಅದರಿಂದ ಬೇಜಾರಾಗುತ್ತೆ ಒಂದೊಂದು ಸರಿ ಇಂಥ ವಿಡಿಯೋಗಳು ಮಾಡೋಕ್ಕೆ. ದಯವಿಟ್ಟು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ ದೀಪ ಮತ್ತೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು 3-4 ಸೈಜ್ ಇದೆ, ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೋಬೋದು. ನನಗೆ ಗೊತ್ತಿದ್ದಂಗೆ ದೊಡ್ಡ ದೊಡ್ಡ ಹಬ್ಬ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡ ಸೈಜಿನ ದೀಪನೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿದ್ರು ಸಾಯಂಕಾಲದವರೆಗೂ ದೀಪಗಳು ಉರಿಯುತ್ತೆ. ಇದು ದೇವಸ್ಥಾನದ ಮೇಲೆ ಇಡೋ ಕಳಸ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿದವರು ಒಂದು ಲೈಕ್ ಕೊಡಿ.